Hello students, once again welcome to the political science class. Last class we have discussed about the first chapter, what are the various topics and what are the various objectives this particular chapter already we have discussed. ವಿದ್ಯಾರ್ಥಿಗಳೇ ಮತ್ತೊಮ್ಮೆ ರಾಜ್ಯಶಾಸ್ತ್ರದ ಕ್ಲಾಸಿಗೆ ಆಗಮಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಾವು ಲಾಸ್ಟ್ ಟೈಮ್ನಲ್ಲಿ ಕೊನೆಯದಾಗಿ ಈ ಪ್ರಥಮ ಚಾಪ್ಟರ್ದಲ್ಲಿ ರಾಜ್ಯಶಾಸ್ತ್ರದ ಮುಖ್ಯವಾದಂಥ ಒಳಗೊಂಡಿರುವ ಎಲ್ಲ ವಿಷಯಗಳು ಯಾವುವು ಮತ್ತು ಅದರಲ್ಲಿರ್ತಕ್ಕಂಥ ಈ ಮೊದಲನೇ ಚಾಪ್ಟರ್ದ ಉದ್ದೇಶ ಏನಾಗಿತ್ತು ಎಂಬುದನ್ನು ತಿಳ್ಕೊಂಡಿದ್ದೀವಿ. Now today we will discuss about the first chapter, another concept, nation task of independent India. ಭಾರತವು ಎದುರಿಸುತ್ತಿರುವ ಸ್ವತಂತ್ರ ಭಾರತವು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡಬೇಕಾಗಿದೆ. The main important task for the independent India. ಸ್ವತಂತ್ರ ಭಾರತವು ಯಾವೆಲ್ಲ ಸಮಸ್ಯೆಗಳನ್ನು ಸ್ವಾತಂತ್ರ್ಯದ ನಂತರ ಎದುರಿಸುವಂತಹ ಸಿಚುವೇಶನ್ ಕ್ರಿಯೇಟ್ ಆಯಿತು ಎಂಬುದನ್ನು ನಾವು ಈ ಅಧ್ಯಯನದಲ್ಲಿ ದಿ ಫಸ್ಟ್ ಟಾಸ್ಕ್ ಆಫ್ ಚಾಲೆಂಜಸ್ ಫೇಸ್ಡ್ ಬೈ ದ ಇಂಡಿಪೆಂಡೆಂಟ್ ಇಂಡಿಯಾ. ವಾಟ್ ಆರ್ ದ ವೇರಿಯಸ್ ಇಂಪಾರ್ಟೆಂಟ್ ಚಾಲೆಂಜಸ್ ಇಟ್ ಹ್ಯಾಸ್ ಟು ಫೇಸ್ಡ್ ಆಫ್ಟರ್ ದಿ ಇಂಡಿಪೆಂಡೆನ್ಸ್. ಸ್ವಾತಂತ್ರ್ಯ ಸಿಕ್ಕ ನಂತರ ಭಾರತವು ಹಲವಾರು ಸಮಸ್ಯೆಗಳನ್ನು ಎದುರಿಸುವಂಥ ಪರಿಸ್ಥಿತಿ ಇತ್ತು. ಯಾವೆಲ್ಲ ಸಮಸ್ಯೆಗಳನ್ನು ಸ್ವತಂತ್ರ ಭಾರತವು ಎದುರಿಸಿತ್ತು ಎಂಬುದನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಸ್ಕ್ ಫೇಸ್ಡ್ ಬೈ ದಿ ಇಂಡಿಪೆಂಡೆಂಟ್ ಇಂಡಿಯಾ, ಒಂದು ಮುಖ್ಯವಾದ ಸವಾಲನ್ನು ಭಾರತ ದೇಶವು ಎದುರಿಸಿತು. ಅದು ಯಾವುದಪ್ಪ ಅಂದರೆ ಟೆರಿಟೋರಿಯಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಇಂಟಿಗ್ರೇಷನ್ ಆಫ್ ಇಂಡಿಯಾ. ಸ್ವಾತಂತ್ರ್ಯ ಸಿಕ್ಕ ನಂತರ ಭಾರತವು ತನ್ನ ಮುಂದಿರ್ತಕ್ಕಂಥ ದೊಡ್ಡ ಸಮಸ್ಯೆ ಸವಾಲನ್ನು ಎದುರಿಸುವಂಥ ಪರಿಸ್ಥಿತಿ ಒಂದೇದು ಯಾವುದಾಗಿತ್ತಪ್ಪ ಅಂದರೆ ಟೆರಿಟೋರಿಯಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಇಂಟಿಗ್ರೇಷನ್ ಆಫ್ ಇಂಡಿಯಾ. ಭಾರತವನ್ನು ಭೌಗೋಳಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಒಗ್ಗೂಡಿಸುವಂಥ ಒಂದು ಸ್ಥಿತಿ ಅನಿವಾರ್ಯ ಭಾರತದ ಮುಂದೆ ಇತ್ತು. ಯಾವೆಲ್ಲ ಸ್ಥಿತಿಯನ್ನು ಎದುರಿಸಬೇಕಾಗಿತ್ತು ಅಂದರೆ, ಸೊ ಸ್ಟೂಡೆಂಟ್ಸ್, ಆಫ್ಟರ್ ದ ಇಂಡಿಪೆಂಡೆಂಟ್ we know that when the nation was not united, it was divided so many princely states, each independent. ಸ್ವಾತಂತ್ರ್ಯ ಸಿಕ್ಕ ನಂತರ ಭಾರತ ದೇಶವು ಭೌಗೋಳಿಕವಾಗಿ ಏಕೀಕೃತಗೊಂಡಿರಲಿಲ್ಲ, ಒಗ್ಗೂಡಿರಲಿಲ್ಲ. ಹಲವಾರು ದೇಶೀಯ ಸಂಸ್ಥಾನಗಳಾಗಿ ಹರಿದು ಹಂಚಿ ಅಲ್ಲಿನ ರಾಜರು ಆ ಸಂಸ್ಥಾನಗಳ ಆಡಳಿತವನ್ನು ನಡೆಸ್ತಾ ಇದ್ರು. ಸ್ವಾತಂತ್ರ್ಯ ಸಿಕ್ಕ ನಂತರ ಈ ಎಲ್ಲ ದೇಶೀಯ ಸಂಸ್ಥಾನಗಳನ್ನು ಒಗ್ಗೂಡಿಸಿ ರಾಷ್ಟ್ರದ ಆಡಳಿತವನ್ನು ಏಕೀಕರಣಗೊಳಿಸುವಂಥ, ಭೌಗೋಳಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಒಗ್ಗೂಡಿಸುವ ಸ್ಥಿತಿ ಸ್ವತಂತ್ರ ಭಾರತದ ಮುಂದೆ ಇತ್ತು. ದ ಸೆಕೆಂಡ್ ಇಂಪಾರ್ಟೆಂಟ್ ಟಾಸ್ಕ್ ಫೇಸ್ಡ್ ಬೈ ದಿ ಇಂಡಿಪೆಂಡೆಂಟ್ ಇಂಡಿಯಾ. ಸ್ವತಂತ್ರ ಭಾರತವು ಎರಡನೆಯ ಮುಖ್ಯವಾದ ಸವಾಲನ್ನು ತನ್ನ ಮುಂದೆ ಎದುರಿಸುವಂಥ ಸ್ಥಿತಿ ಕ್ರಿಯೇಟ್ ಆಗಿತ್ತು, ನಿರ್ಮಾಣವಿತ್ತು. ಅದು ಯಾವುದಪ್ಪ ಅಂತ ಕೇಳಿದರೆ ಫ್ರೇಮಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನವನ್ನು ರಚನೆ ಮಾಡಬೇಕಾಗಿತ್ತು. ಪ್ರತಿಯೊಂದು ಸ್ವತಂತ್ರ ದೇಶಗಳು ಲಿಖಿತ ಅಥವಾ ಅಲಿಖಿತ ಸಂವಿಧಾನವನ್ನು, ರಿಟನ್ ಆ್ಯಂಡ್ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಅನ್ನು ಹೊಂದಿರಲೇಬೇಕು. ಹಾಗೆ ನಮ್ಮ ದೇಶವು ಸ್ವಾತಂತ್ರ್ಯ ಪಡೆದುಕೊಂಡ ತಕ್ಷಣ ಇರ್ತಕ್ಕಂಥ ಅದ್ರ ಮುಂದೆ ಜವಾಬ್ದಾರಿಯುತ ಸಮಸ್ಯೆ ಆಗಿರ್ತಕ್ಕಂಥದ್ದು ಯಾವುದಾಗಿತ್ತಪ್ಪ ಅಂದರೆ ಸಂವಿಧಾನವನ್ನು ರಚನೆ ಮಾಡಬೇಕಾಗಿತ್ತು. ದ ಕಾನ್ಸ್ಟಿಟ್ಯೂಷನ್ ರಿಕ್ವೈರ್ಡ್ ದ ಕ್ರಿಯೇಷನ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ಪ್ರತಿಯೊಂದು ದೇಶ ಸ್ವಾತಂತ್ರ್ಯ ಸಿಕ್ಕ ನಂತರ, ಪಡೆದುಕೊಂಡ ನಂತರ ಸಂವಿಧಾನವನ್ನು ಹೊಂದಿರಲೇಬೇಕು. ಯಾಕಂದರೆ ಸ್ವತಂತ್ರ ಪಡೆದ ದೇಶ ಸರ್ಕಾರವನ್ನು ರಚನೆ ಮಾಡಿ ಆಡಳಿತವನ್ನು ನಡೆಸಬೇಕಾಗತ್ತೆ. ಒಂದು ದೇಶದ ಸರ್ಕಾರ ಹೀಗೆ ಇರಬೇಕು ಎಂಬುದನ್ನು
ತೋರಿಸಿಕೊಡ್ತಕ್ಕಂಥ ತತ್ವ ಮತ್ತು ನಿಯಮಗಳ ಸಂಕಲನವನ್ನು ಒಳಗೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆಗೆ ನಾವು ಸಂವಿಧಾನ ಅಂತ ಕರಿತೀವಿ. ಸರ್ಕಾರ ರಚನೆ ಮಾಡಬೇಕಾಗಿತ್ತು, ಆಡಳಿತ ನಡೆಸಬೇಕಾಗಿತ್ತು. ಆ ಉದ್ದೇಶದಿಂದ ದ ಸೆಕೆಂಡ್ ಇಂಪಾರ್ಟೆಂಟ್ ಟಾಸ್ಕ್ ಫೇಸ್ಡ್ ಬೈ ದಿ ಇಂಡಿಪೆಂಡೆಂಟ್ ಇಂಡಿಯಾ, ಮುಖ್ಯವಾದ ಎರಡನೇದೊಂದು ಸವಾಲನ್ನು ಎದುರಿಸುವುದು ಯಾವುದಾಗಿತ್ತಪ್ಪ ಅಂದರೆ ಸಂವಿಧಾನವನ್ನು ರಚನೆ ಮಾಡುವುದಾಗಿತ್ತು ಮತ್ತು ಉತ್ತಮ ಆಡಳಿತ ಜನರಿಗೆ ಕೊಡುವುದಾಗಿತ್ತು. ಆ್ಯಂಡ್ ಥರ್ಡ್ ಒನ್ ಇಂಪಾರ್ಟೆಂಟ್ ಟಾಸ್ಕ್ ಫೇಸ್ಡ್ ಬೈ ದಿ ಇಂಡಿಪೆಂಡೆಂಟ್ ಇಂಡಿಯಾ ಈಸ್, ಮೂರನೆಯ ಒಂದು ಮುಖ್ಯವಾದ ಸವಾಲನ್ನು ಎದುರಿಸಲಿಕ್ಕೆ ಭಾರತ ಸಜ್ಜಾಗಿತ್ತು. ಸ್ವಾತಂತ್ರ್ಯ ಪಡೆದುಕೊಂಡ ನಂತರ ಭಾರತದ ಸ್ಥಿತಿ ಯಾವಾಗಲೂ ಎಲ್ಲ ಸರಳವಾಗಿರಲಿಲ್ಲ. ಬಹಳಷ್ಟು ಕಠಿಣ ಪರಿಸ್ಥಿತಿ ಭಾರತದ ಮುಂದೆ ಇತ್ತು. ಅವುಗಳನ್ನು ಎದುರಿಸುವುದು ಥರ್ಡ್ ಇಂಪಾರ್ಟೆಂಟ್ ಟಾಸ್ಕ್. ಮೂರನೇ ಮುಖ್ಯವಾದಂಥ ಸವಾಲು ಸಮಸ್ಯೆ ಯಾವುದಾಗಿತ್ತಪ್ಪ ಅಂದರೆ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ರಿಪ್ರೆಸೆಂಟೇಟಿವ್ ಗೌರ್ಮೆಂಟ್ ಆ್ಯಂಡ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್. ಜನಪ್ರತಿನಿಧಿ ಸರ್ಕಾರವನ್ನು ರಚನೆ ಮಾಡಬೇಕಾಗಿತ್ತು ಮತ್ತು ಜವಾಬ್ದಾರಿಯುತ ಸರ್ಕಾರವನ್ನು ಸ್ಥಾಪನೆ ಮಾಡಬೇಕಾಗಿತ್ತು. ಇದು ಭಾರತದ ಮುಂದೆ ಒಂದು ದೊಡ್ಡ ಸವಾಲಾಗಿ ಪರಿಗಣಿಸಿತು. ಎದುರಿಸಲಿಕ್ಕೆ ಭಾರತ ಸಜ್ಜಾದಂತಹ ವ್ಯವಸ್ಥೆಯನ್ನು ಹೊಂದಿತ್ತು. ಸೊ ವಿ ನೋ that we did not have any kind of representative government. ನಾವು ತಿಳ್ಕೊಂಡ್ರ ಹಾಗೆ ಸ್ವತಂತ್ರ ಸಿಕ್ಕ ನಂತರ ನಮಗೆ ಯಾವುದೇ ಥರದಂಥ ಒಂದು ಜನರಿಂದ ಆಯ್ಕೆ ಆಗುವಂಥ ಸ್ಥಿತಿ ವ್ಯವಸ್ಥೆ ಇರತಕ್ಕಂಥ ಸರ್ಕಾರ ನಮ್ಮ ಮುಂದೆ ಇರಲಿಲ್ಲ. ದ ಬ್ರಿಟಿಷರ್ಸ್ ದೇ ವೇರ್ ರೂಲಿಂಗ್ ಆಫ್ ಆಲ್ ದ ಲೆಜಿಸ್ಲೇಚರ್. ಎಲ್ಲ ಶಾಸಕಾಂಗಗಳಲ್ಲಿ ಬ್ರಿಟಿಷರಿಂದ ಆಯ್ಕೆಯಾದಂಥ ಜನರನ್ನು ಮಾತ್ರ ಆಡಳಿತ ಮಾಡ್ತಾ ಇದ್ರು. ಯಾರು ಜನಪ್ರತಿನಿಧಿಗಳ ಸರ್ಕಾರಿ ವ್ಯವಸ್ಥೆ ಪದ್ಧತಿ ಜಾರಿಯಲ್ಲಿರಲಿಲ್ಲ. ಅದನ್ನು ತರುವಂಥ ಸವಾಲು ಭಾರತದ ಮುಂದೆ ಇತ್ತು. ದಟ್ ಎಲೆಕ್ಷನ್ ವೇರ್ ನಾಟ್ ಡೈರೆಕ್ಟ್ ಎಲೆಕ್ಷನ್ ವಾಸ್ ಕಂಡಕ್ಟೆಡ್. ಎಂಥ ಎಲೆಕ್ಷನ್ ಇತ್ತಪ್ಪ ಅಂದರೆ ಅದು ಜನರಿಂದ ನೇರವಾಗಿ ಆಯ್ಕೆಗೊಂಡು ಸರ್ಕಾರ ರಚನೆ ಮಾಡುವಂಥ ಶಾಸಕಾಂಗದ ಸರ್ಕಾರ ಇರಲಿಲ್ಲ. ಅದು ಎಂಥದಿತ್ತಪ್ಪ ಅಂದರೆ ಬ್ರಿಟಿಷರಿಂದ ನೇಮಕಗೊಂಡಂಥ ಸರ್ಕಾರದ ಪದ್ಧತಿ ಇತ್ತು. ಅದಕ್ಕಾಗಿ ಈ ವ್ಯವಸ್ಥೆಯನ್ನು ತೆಗೆದು ನಾವು ರಿಪ್ರೆಸೆಂಟೇಟಿವ್ ಗೌರ್ಮೆಂಟ್ ಸ್ಥಾಪನೆ ಮಾಡಬೇಕು. ಜನರಿಂದ ಆಯ್ಕೆಯಾಗಿ ಸರ್ಕಾರ ಮಾಡುವಂಥ ಜನಪ್ರತಿನಿಧಿ ಸರ್ಕಾರ ವ್ಯವಸ್ಥೆಯನ್ನು ಜಾರಿಗೆ ತರುವುದು ಭಾರತದ ಮುಂದೆ ಇತ್ತು. ವಿದ್ಯಾರ್ಥಿಗಳೇ, ಸೊ ರಿಪ್ರೆಸೆಂಟೇಟಿವ್ ಡೆಮಾಕ್ರಸಿ ವಾಸ್ ನಾಟ್ ಎಕ್ಸಿಸ್ಟೆಡ್. ಸ್ವತಂತ್ರ ಸಿಕ್ಕ ನಂತರ ನಮಗೆ ಜನಪ್ರತಿನಿಧಿಗಳ ಸರ್ಕಾರದ ಪದ್ಧತಿ ವ್ಯವಸ್ಥೆ ಅಸ್ತಿತ್ವದಲ್ಲಿ ಇರಲಿಲ್ಲ ಎಂಬುದನ್ನು ನಾವು. ಸೊ ವಿ ವಾಂಟೆಡ್ ಟು ಎಸ್ಟಾಬ್ಲಿಷ್ಮೆಂಟ್ ಆಫ್ ರಿಪ್ರೆಸೆಂಟೇಟಿವ್ ಗೌರ್ಮೆಂಟ್. ಪೀಪಲ್ ಕ್ಯಾನ್ ಎಲೆಕ್ಟ್ ದೇ ಓನ್ ರಿಪ್ರೆಸೆಂಟೇಟಿವ್ ಆ್ಯಂಡ್ ರನ್ ದ ಗೌರ್ಮೆಂಟ್. ಜನರು ಬಯಸ್ತಾ ಇದ್ರು ನಮ್ಮಿಂದ ಆಯ್ಕೆ ಆದಂಥ ಸರ್ಕಾರ ರಚನೆ ಆಗಬೇಕು, ಜನಪ್ರತಿನಿಧಿ ಸರ್ಕಾರ ಬೇಕಂತ ಬಯಸ್ತಾ ಇದ್ರು, ಜನರಿಂದ ಆಯ್ಕೆ ಆದಂಥ ಸರ್ಕಾರ ಬೇಕಂತ ಬಯಸ್ತಾ ಇದ್ರು. ಅದಕ್ಕಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಾಳ್ತಾ ಇತ್ತು ನಮ್ಮ ದೇಶ ಎಂಬುದನ್ನು ನಾವಿಲ್ಲಿ ತಿಳ್ಕೊಳ್ಬೋದು. ಆ್ಯಂಡ್ ದಿ ಫೋರ್ತ್ ಇಂಪಾರ್ಟೆಂಟ್ ಟಾಸ್ಕ್ ಫೇಸ್ಡ್ ಬೈ ದಿ ಇಂಡಿಪೆಂಡೆಂಟ್ ಇಂಡಿಯಾ. ಸ್ವಾತಂತ್ರ್ಯ ಪಡೆದ ತಕ್ಷಣ ಭಾರತದ ಮುಂದಿನ ನಾಲ್ಕನೇ ಚಾಲೆಂಜ್ ಯಾವುದಾಗಿತ್ತು, ಸಮಸ್ಯೆ ಯಾವುದಾಗಿತ್ತಪ್ಪ ಅಂದರೆ ಪುಷಿಂಗ್ ದ ಪ್ರೊಸೆಸ್ ಆಫ್ ನೇಷನ್ ಬಿಲ್ಡಿಂಗ್. ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಗೆ ಚಾಲನೆ ನೀಡುವುದು. ರಾಷ್ಟ್ರವನ್ನು ನಿರ್ಮಿಸಬೇಕಾಗಿತ್ತು, ರಾಷ್ಟ್ರವನ್ನು ಕಟ್ಟಬೇಕಾಗಿತ್ತು. ರಾಷ್ಟ್ರದ ಮನೋಭಾವನೆ ಎಲ್ಲ ಪ್ರಜೆಗಳಿಗೆ ಭಾರತವು ನಮ್ಮದು ಎಂಬುದನ್ನು ತಿಳಿಸಿಕೊಡುವಂಥ ವ್ಯವಸ್ಥೆಯಾಗಿತ್ತು. ವಿ ಡಿಡ್ ನಾಟ್ ಹ್ಯಾಡ್ ಅ ಕನ್ಸೆಪ್ಟ್ ಆಫ್ ನೇಷನ್ ಇಟ್ಸೆಲ್ಫ್. ನಾವು ಇಲ್ಲಿ ರಾಷ್ಟ್ರದ ಮನೋಭಾವನೆಯ ಪರಿಕಲ್ಪನೆ ಜನರಲ್ಲಿ ಮೂಡಿಸಬೇಕಾಗಿತ್ತು, ಪರಿಕಲ್ಪನೆಯನ್ನು ಮೂಡಿಸಬೇಕಾಗಿತ್ತು. ಸೊ ಬಿಗ್ಗೆಸ್ಟ್ ಚಾಲೆಂಜ್ ಫೇಸ್ಡ್ ಬೈ ದಿ ಅಡ್ಮಿನಿಸ್ಟ್ರೇಟಿವ್ machinery in India, nation and developing feeling of nationalism. ಭಾರತೀಯರಲ್ಲಿ ರಾಷ್ಟ್ರೀಯತೆಯ ಮನೋಭಾವನೆ ಬೆಳೆಸಬೇಕಾಗಿತ್ತು. ಭಾರತೀಯರಲ್ಲಿ ಭಾರತವು ನಮ್ಮ ರಾಷ್ಟ್ರ ಎಂಬ ಮನೋಭಾವನೆ ಬೆಳೆಸಬೇಕಾಗಿತ್ತು. ಇವೆಲ್ಲ ವಿಷಯಗಳನ್ನು ತೆಗೆದುಕೊಂಡು ರಾಷ್ಟ್ರವನ್ನು ಕಟ್ಟಬೇಕಾಗಿತ್ತು. ರಾಷ್ಟ್ರ ನಿರ್ಮಾಣ ಎಂದರೆ ಭಾರತದ ದೇಶದ ಮುಂದಿರುವ ಸವಾಲುಗಳನ್ನು ಎದುರಿಸ್ತಕ್ಕಂಥ ಸಾಮರ್ಥ್ಯ ರಾಷ್ಟ್ರ ನಿರ್ಮಾಣ ಅಂತ ಹೇಳ್ಬೋದು. ರಾಷ್ಟ್ರವನ್ನು ಕಟ್ಟುವುದು ಅಂದರೆ
ಒಂದು ದೇಶದ ಮುಂದಿರುವ ಸವಾಲುಗಳನ್ನು ಎದುರಿಸುವುದು, ಅದು ರಾಷ್ಟ್ರದ ಶಕ್ತಿ, ಅದು ರಾಷ್ಟ್ರ ನಿರ್ಮಾಣ, ಅದು ರಾಷ್ಟ್ರದ ಮನೋಭಾವನೆಯಾಗಿತ್ತು. ಇದನ್ನು ಬೆಳೆಸಲಿಕ್ಕೆ ಇಷ್ಟೊಂದು ಸ್ವತಂತ್ರ ಭಾರತವು ಹಲವಾರು ಸಮಸ್ಯೆಗಳನ್ನು ಸ್ವಾತಂತ್ರ್ಯ ಪಡೆದುಕೊಂಡ ನಂತರ ಅಷ್ಟೊಂದು ಸರಳವಾದ ವ್ಯವಸ್ಥೆ ನಮ್ಮದಾಗಿರಲಿಲ್ಲ. ಕಠಿಣ ಪರಿಸ್ಥಿತಿ ಇತ್ತು, ಅವುಗಳನ್ನು ಎದುರಿಸುವುದಾಗಿತ್ತು.